ಎಲ್ಲರಿಗೂ ನಮಸ್ಕಾರ. ರೋಹನ್ ಅಂತ ನನ್ನ ಹೆಸರು. ಸೊ ಈ ಸಾಂಗ್ ನಂಗೆ ತುಂಬ ಇಷ್ಟ ಆಯ್ತು. ಅದಕ್ಕೆ ನಮ್ಮ ಸುನೀಲ್ ಸರ್ ಅವ್ರು ಸ್ಟಾರ್ಟಿಂಗ್ ತೊಗೊಂಡ್ಬಿಟ್ಟು ತೋರಿಸಿದಾಗ ನಂಗೆ ತುಂಬ ಇಷ್ಟ ಆಯ್ತು, ಅದಕ್ಕೆ ಮಾಡಿದೆ. ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ, ನೀವೇ ನೋಡಿರ್ತೀರಾ. ಇನ್ನೇನು ಹೇಳಿ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಇವ್ರ ಜೊತೆ ವರ್ಕ್ ಮಾಡೋಕ್ಕೆ. ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ನಂಗೆ ಸುನೀಲ್ ಸರ್ ತುಂಬ ವರ್ಷದಿಂದ ಪರಿಚಯ. ಅವರು ಎಲ್ಲರನ್ನೂ ಮೀಟ್ ಮಾಡಿಸಿದ್ರು. ಹಂಗೆ ಒಬ್ಬೊಬ್ರು ಹಂಗೆ ಸೇರ್ಕೊಂಡಿದ್ದು. ಟೀಮ್ ತುಂಬ ಚೆನ್ನಾಗಿದೆ, ಅದಕ್ಕೆ ಅವ್ರ ಜೊತೆ ವರ್ಕ್ ಮಾಡಿದ್ದು. ಇಲ್ಲ ಟೀಮ್ ಇಷ್ಟ ಆಗಿಲ್ಲ ಅಂದ್ರೆ ವರ್ಕ್ ಮಾಡ್ತಾ ಇರಲಿಲ್ಲ. ನಾನು ಇಷ್ಟ ಆಗಿದ್ದಕ್ಕೆ ವರ್ಕ್ ಮಾಡಿದ್ದು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಇದು ಗೌಡ ಅಂತ. ಫಸ್ಟ್ ಆಫ್ ಆಲ್ ನನಗೆ ಈ ಆಲ್ಬಮ್ ಸಾಂಗಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಂತಹ ಜಾನ್ ಸರ್ಗೆ ಹಾಗೆ ಸುನೀಲ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಹೇಗೆ ಹೇಳೋದು, ಆ್ಯಕ್ಚುಲಿ ಮೀಟಿಂಗ್ ಅಂತ ಕರೆದ್ರು ನನಗೆ. ಹಾಗೆ ಶೂಟ್ ಇದೆ ನಡೀರಿ ಅಂತ ಸಂಜೆ ಕರ್ಕೊಂಡು ಹೋಗ್ಬಿಟ್ರು ಜಾನ್ ಸರ್. ತುಂಬ ಚೆನ್ನಾಗಿತ್ತು. ಮಂಗಳೂರಲ್ಲೆಲ್ಲ ಶೂಟ್ ಮಾಡಿದ್ದು, ಮತ್ತು ಉಡುಪಿನಲ್ಲಿ ರೋಹನ್ ಜೊತೆ ಆಗಿರಲಿ, ಅವರು ತುಂಬ ಸಪೋರ್ಟ್ ಮಾಡಿದ್ರು ಆ್ಯಕ್ಟ್ ಮಾಡೋದಕ್ಕೆ. ಯಾವುದೇ ಥರದಂಥ ಗೊಂದಲಗಳು ಎಲ್ಲೂ ಆಗಲಿಲ್ಲ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಜಾನ್ ಕೆನಡಿ ಅಂತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಈವ್ನಿಂಗ್ ಇನ್ವೈಟ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ಸ್ ಜಾನ್ ಸರ್, ಸುನೀಲ್ ಸರ್. ಒಂದು ಅದ್ಭುತವಾಗಿದೆ, ಒಂದು ಒಳ್ಳೆ ಈವೆಂಟ್ನ ಆರ್ಗನೈಸ್ ಮಾಡಿದ್ದೀರಾ. ಜನರಲಿ ಆಲ್ಬಮ್ ಸಾಂಗ್ಸ್ನ ರಿಲೀಸ್ ಮಾಡೋದಕ್ಕೆ ಇಷ್ಟೆಲ್ಲ ಎಫರ್ಟ್ ಹಾಕಲ್ಲ. ಒಂದು ಸಿನಿಮಾ ರಿಲೀಸ್ ಥರ ಪ್ಲ್ಯಾನ್ ಮಾಡಿ ಒಳ್ಳೆ ಒಂದು ಇದು ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಜಾನ್ ಸರ್ ಅಗೇನ್, ಈ ಒಳ್ಳೆ ಪ್ರಾಜೆಕ್ಟ್ ಮಾಡೋದಕ್ಕೆ ನನ್ನ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಾನು ರೇಣುಕಾ ಅಜಯ್. ಫಸ್ಟ್ ಆಫ್ ಆಲ್ ನಾನು ಅಂದ್ಕೊಂಡಿರಲಿಲ್ಲ ದಟ್ ಐ ವಿಲ್ ಬಿ ಎಂಡಿಂಗ್ ದಿಸ್ 2024 ವಿತ್ ದಿಸ್. ಸೊ ಥ್ಯಾಂಕ್ ಯು ಸೋ ಮಚ್. ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಫಾರ್ ಚೂಸಿಂಗ್ ಮೀ, ಟ್ರಸ್ಟಿಂಗ್ ಮೀ ದಟ್ ಐ ವಿಲ್ ಬಿ ಏಬಲ್ ಟು ಜಸ್ಟಿಫೈ. ಥ್ಯಾಂಕ್ ಯು ಸೋ ಮಚ್. ನಿರ್ಮಾಪಕರಾದಂಥ ಜಾನ್ ಜುನ್ಕೋಟಿ ಅವರು ಮೂಲತಃ ಅವರು ಆಂಧ್ರದವರು. ಅವರಿಗೆ ಕನ್ನಡ ಹಾಳಿ ಒಂದು 10% ಬರುತ್ತೆ ಅನಿಸುತ್ತೆ. ಸೊ ಇಲ್ಲಿ ಕರ್ನಾಟಕದಲ್ಲಿ ಬಂದಾಗ ಏನೋ ಒಂದು ಮಾಡಬೇಕು, ಒಂದು ಪ್ರಾಜೆಕ್ಟ್ ಮಾಡಬೇಕು, ಸಿನಿಮಾ ಮಾಡಬೇಕು ಅಂದಾಗ ಸೊ ಕೆಲವೊಂದು ಫೀಡ್ಬ್ಯಾಕ್ಗಳನ್ನ ತೊಗೊಂಡಾಗ ಡೈರೆಕ್ಟಾಗಿ ನಾವು ಲಾರ್ಜ್ ಸ್ಕೇಲ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸಿನಿಮಾ ಇಂಡಸ್ಟ್ರಿ ಹಾಗೆ ಎಕ್ಸ್ಪೀರಿಯನ್ಸ್ ಹಾಗೆ ಟೀಮ್ ಹೇಗೆ ವರ್ಕ್ ಆಗುತ್ತೆ ನೋಡೋಕ್ಕೋಸ್ಕರ ಒಂದು 2-3 ಆಲ್ಬಮ್ ಸಾಂಗ್ ಮಾಡ್ತೀನಿ. ಅದು ಮಾಡಾದ್ಮೇಲೆ ನಾವು ಬಿಗ್ ಪ್ರಾಜೆಕ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಈ ಸಾಂಗನ್ನು ವೆರಿ ಶಾರ್ಟ್ ನೋಟಿಸಲ್ಲಿ ರೂಪ ಅವ್ರಿಗೆ ಒಂದು ಸಿಚುವೇಶನ್ ಹೇಳಿದ್ವಿ, ಈ ಥರ ಒಂದು ಸಾಂಗ್ ಬೇಕು ಅಂತ. ಅವರು ಆಲ್ಮೋಸ್ಟ್ ಒಂದೇ ದಿನದಲ್ಲಿ ಬರೆದು ಕೊಟ್ಟರು ಲಿರಿಕ್ಸನ್ನು. ಅದನ್ನು ನಮ್ಮ ಜಾನ್ ಅವರಿಗೆ ಮ್ಯೂಸಿಕ್ಕಿಗೆ ಕೊಟ್ಟಿವಿ. ಅವರು ಅದ್ಭುತವಾಗಿ ಮ್ಯೂಸಿಕನ್ನು ಮಾಡಿಕೊಟ್ರು. ಆಮೇಲೆ ಲೊಕೇಶನ್ಸ್ ಎಲ್ಲ ನಾವು ಸಕಲೇಶ್ಪುರ, ಉಡುಪಿ, ಒಳ್ಳೆ ಲೊಕೇಶನ್ಸು. ಆಮೇಲೆ ಲೈವ್ ರೇನಲ್ಲಿ ನಾವು ರೇನ್ ಎಫೆಕ್ಟ್ಸ್ ಬೇಕಾಗಿತ್ತು, ಬಟ್ ಆ್ಯಕ್ಚುಲ್ ಲೈವ್ ರೇನಲ್ಲಿ ನಾವು ಶೂಟನ್ನು ಮಾಡಿದ್ವಿ. ಇದಕ್ಕೆ ಕ್ಯಾಮ್ರಾಗೆ ವರ್ಕ್ ಮಾಡಿದಂಥ ಕಿರಣ್ ಗಜಾ ಅವರು, ಇವರು ಇನ್ನೊಂದು ಮೂವಿ ಶೂಟಲ್ಲಿದ್ದಾರೆ ಇವತ್ತು. ಅದಕ್ಕೆ ಬರ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಬಟ್ ಲೈವ್ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ಎಂಟೈರ್ ಪಿಕ್ಚರೇಷನ್ ಮಾಡಿದ್ದಾರೆ. ಸೊ ನೀವು ನೋಡಿದಿರ ಸ್ಕ್ರೀನಲ್ಲಿ. ಸೊ ಒಂದೇನೆಂದರೆ, ಈಗ ಯಾರೋ ಬೇರೆ ರಾಜ್ಯದಿಂದ ಬಂದಂಥ ಪ್ರೊಡ್ಯೂಸರ್ಗಳು ನಮ್ಮ ಕನ್ನಡ ಕಲಾವಿದರಿಗೆ ಕನ್ನಡದಲ್ಲಿ ಏನೋ ಒಂದು ಮಾಡಬೇಕು ಅಥವಾ ಇಲ್ಲಿ ಹೊಸ ಟ್ಯಾಲೆಂಟ್ಗೆ ಹೆಲ್ಪ್ ಮಾಡುವಂಥದ್ದು, ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಜಾನ್ ಅವ್ರಿಗೆ ಒಂದು ಚಪ್ಪಾಳೆ. ಯಾಕಂದರೆ ಈ ಥರ ಬಂದು ಯಾರಾದರೂ ಯಾಕಂದರೆ ಪ್ರೊಡ್ಯೂಸರ್ಗಳು ಸಿಗೋದು ತುಂಬ ಕಷ್ಟ ಈಗಿನ ಕಾಲದಲ್ಲಿ. ಸೊ ಯಾರೋ ಬಂದು ಒಂದು ಸಾಂಗ್ ಮಾಡಬೇಕಂದ್ರೆ ಎಷ್ಟೋ ಲಕ್ಷಾಂತರ ಖರ್ಚುಗಳಿರುತ್ತೆ. ಬಟ್ ಅವ್ರ ಪ್ರತಿಭೆಗಳಿಗೆ ಅವಕಾಶಗಳನ್ನ ಕೊಟ್ಟು ಅವ್ರನ್ನ ಸ್ಕ್ರೀನಲ್ಲಿ ತಂದು ಒಂದು ಸಾಂಗನ್ನು ಈ ಥರ ಒಂದು ವೇದಿಕೆ ಮೇಲೆ ರಿಲೀಸ್ ಮಾಡೋದಿಲ್ಲ. ಇಟ್ಸ್ ವೆರಿ ಗುಡ್. ಸೊ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ವಿ ಆಲ್ವೇಸ್ ಸಪೋರ್ಟ್ ಇನ್. ಹಾಗೆ ಥ್ಯಾಂಕ್ ಯು. ಜಯಶ್ರೀ ಪೂಜಾರಿ ಅಂತ. ನಾನು ಮೂಲತಃ ಮಂಗಳೂರವಳೆ, ಹಾಗಾಗಿ ನನಗೆ ಫಿಶ್ ಮಾರೋದೇ ಕೊಟ್ಟು ಬಿಟ್ಟಿದ್ದಾರೆ ನನಗೆ ಇದರಲ್ಲಿ. ಹೇಗಿದೆ ಅಂತ ನೀವು ನೋಡಿದ್ದೀರಿ, ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ನೋಡಿ ಇನ್ನು ತುಂಬ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ. ಮತ್ತು ಟೀಮ್ ಅಂತ ಹೇಳಿದಾಗ ತುಂಬ ಸಪೋರ್ಟಿವ್ ಆಗಿದ್ರು. ನನಗೆ ಆ್ಯಕ್ಚುಲಿ ನನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ ಇವಳು, ನನ್ನ ಫ್ರೆಂಡ್ ಆಕೃತಿ ಅಂತ. ಆಮೇಲೆ ಸುನೀಲ್ ಸರ್, ಜಾನ್ ಸರ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ರೂಪಾ ರಾಶ್ವಿ. ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಜಾನ್ ಸರ್ ಮತ್ತು ಸುನೀಲ್ ಸರ್ಗೆ ತುಂಬ ಥ್ಯಾಂಕ್ಸ್. ಹಾಗೆ ಇಲ್ಲಿ ಬಂದವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಜೈ ಶ್ರೀರಾಮ್. ಈ ಆಲ್ಬಮ್ ಸಾಂಗ್ ಇವತ್ತು ರಿಲೀಸ್ ಅಂತ ಗೊತ್ತಿಲ್ಲ. ಸುನೀಲ್ ಅವ್ರು ಕರೆದ್ರು ಅವ್ರು ಮರ್ಯಾದೆ ಕೊಟ್ಟು ನಾನು ಬಂದೆ ಅಷ್ಟೇ. ಇಲ್ಲಿ ಬಂದಮೇಲೆ ನನಗೆ ಗೊತ್ತಾಯಿತು ಆಲ್ಬಮ್ ಸಾಂಗ್ ರಿಲೀಸ್ ಅಂತ. ನನ್ನ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಯಿತು. ತುಂಬ ಚೆನ್ನಾಗಿರ್ಬೋದು ಆಲ್ಬಮ್ ಸಾಂಗು, ಆಂಧ್ರ ಪ್ರೊಡ್ಯೂಸರು ಏನೋ ಒಂದು ಹೊಸ ಥರ ಮಾಡಿರ್ತಾರೆ. ತುಂಬ ಸಂತೋಷ ಆಯಿತು ನೋಡೋಣ ಅಂತ. ಹೊರಗಡೆ ಸುಮಾರು ಒಂದು 4-5 ಜನ ಫೀಮೇಲ್ ಆರ್ಟಿಸ್ಟ್ಗಳು ನೋಡಿದೆ. ತುಂಬ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾಡಿರ್ತಾರೆ ಅಂತ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡೆ. ನನ್ನ ಎಕ್ಸ್ಪೆಕ್ಟೇಷನ್ ಮೀರಿ ಚೆನ್ನಾಗಿ ಬಂದಿದೆ. ತುಂಬ ಸಂತೋಷ ಆಯಿತು.
ಹೊಸ ಪ್ರೊಡ್ಯೂಸರು, ಅವ್ರಿಗೊಂದು ಸಪೋರ್ಟ್ ಮಾಡಿದ್ರೆ ಎಲ್ಲ ನೀವು ಕರ್ನಾಟಕ ಆರ್ಟಿಸ್ಟು ಕನ್ನಡದವರು ಅಂಥವ್ರಿಗೆ ಕರ್ಕೊಂಬಂದು ಬೆಳೆಸಿದ್ರೆ ನೀವು ಬೆಳಿತೀರಾ, ಅವರು ಬೆಳೀತಾರೆ. ಈ ಕನ್ನಡದವರು ಕರ್ನಾಟಕದವರು ಹ್ಯೂಜ್ ಬಜೆಟಲ್ಲಿ ಪಿಕ್ಚರ್ಗೆ ದುಡ್ಡು ಹಾಕೋಕ್ಕೆ ಸ್ವಲ್ಪ ಹೆದರುತ್ತಾರೆ. ಈ ಆಂಧ್ರದವರು ತಮಿಳವರೆಲ್ಲ ಸ್ವಲ್ಪ ಬಡ್ಜೆಟ್ ಹಾಕೋಕ್ಕೆ ಹೆದರಲ್ಲ, ಯಾಕಂದರೆ ವಾಪಸ್ ತೆಗಿಬೋದು ಅನ್ನೋ ಗ್ಯಾರಂಟಿ ಇರುತ್ತೆ ಅವ್ರಿಗೆ. ನಾವು ಸುಮಾರು ಒಂದು 18 ವರ್ಷದಿಂದ ಫಿಲಮ್ ನಡಲ್ಲೇ ಇರೋದು. ನಾನು ಆಪ್ತ ಮಿತ್ರ ದ್ವಾರಕೀಶ್ ಸಾಹೇಬರು ಪಿಕ್ಚರ್ ಮಾಡ್ಬೇಕಾದ್ರಿಂದ ಅವ್ರ ಜೊತೆಲೇ ಇದ್ದವನು. ಒಂದು ಟೈಮಲ್ಲಿ ಬಪ್ಪಿ ಲಾರಿ ಅಂತ ಕರೀತಾ ಇದ್ರು ನಂಗೆ ಫಿಲಮ್ ಲ್ಯಾಂಡಲ್ಲಿ. ನಾನು ಆ ಥರ ಗೋಲ್ಡು ಎಲ್ಲ ಹಾಕೊಂಡು ಹೋಗ್ತಾ ಇದ್ದೆ. ಅದಕ್ಕೋಸ್ಕರ 8 ವರ್ಷ ಆಯಿತು ಫಿಲಮ್ ಲ್ಯಾಂಡ್ ಬೇಡಪ್ಪ ನನ್ನ ಸವಾಸ, ನಾನು ಫಿಲಮ್ ಲ್ಯಾಂಡ ಬೇಡ ಅಂತ ಆಚೆ ಬಂದವನು. ಈಗ ಮತ್ತೆ ವಾಪಸ್ ಫಿಲಮ್ ಲ್ಯಾಂಡಿಗೆ ಎಂಟ್ರ್ ಆಗ್ತಾ ಇದ್ದೀನಿ. ಇವಾಗಿನ ಟ್ರೆಂಡ್ ತುಂಬ ಚೆನ್ನಾಗಿದೆ. ಈಗ ತುಂಬ ಜನ ಏನು ಹೊಸ ಹೊಸ ಅವಕಾಶಗಳಿದೆ. ಈಗ ಮುಂಚೆ ಅವಕಾಶಗಳು ಭಾಳ ಕಡಿಮೆ ಇತ್ತು. TV ರೈಟ್ಸು, BKT ಇಷ್ಟೇ ಈ ರೈಟ್ಸ್ಗಳು ಮಾತ್ರ ಇತ್ತೆ ಹೊರತು ಈಗ OTT ಪ್ಲ್ಯಾಟ್ಫಾರ್ಮ್ ಬಂದಿದೆ. ಪ್ರೊಡ್ಯೂಸರ್ ಸೇಫ್ ಆಗಿ ಏನೇನು ಅವಕಾಶಗಳಿದೆ ಅದೆಲ್ಲ ಇವಾಗ ಅವಕಾಶಗಳಿದೆ. ರೋಹನ್ ಇಸ್ ಮೈ ಫ್ರೆಂಡ್ ಫ್ರಮ್ ಶಿವಮೊಗ್ಗ. ಸೊ ನನಗೂ ತುಂಬಾ ಜನ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ. ಸೊ ಹಾಗಾಗಿ ನಾನು ರೋಹನ್ ರೆಫರ್ ಮಾಡಿರೋದು. ಸೊ ಜಯಶ್ರೀ ನನ್ನ ಬೆಸ್ಟ್ ಫ್ರೆಂಡು, ಯಾವಾಗಲೂ ಪುಷ್ ಮಾಡೇ ಮಾಡ್ತೀನಿ. ಸೊ ಪಾರ್ಶಾಲಿಟಿ ಏನಾರು ಅನ್ಕೊಡ್ರಿ, ಏನಾರು ಅನ್ಕೊಡ್ರಿ. ಸೊ ಇಟ್ಸ್ ಲೈಕ್ ದಟ್ ಓನ್ಲಿ. ಸೊ ಅದನ್ನ ಬಿಟ್ಟು ಇದು ಇವರು ನಂಗೆ ಇವಾಗ ಇಂಟ್ರೊಡ್ಯೂಸ್ ಆಗಿರೋದು. ಸೊ ಸನ್ಮಿತ್ ಬಂದ್ಬಿಟ್ಟು DSK ಸಿನಿಮಾಸ್ ಅವ್ರ ಕಡೆಯಿಂದ. ಸೊ ರೋಹನು ಬೇಸಿಕ್ಲಿ ಬಂದ್ಬಿಟ್ಟು DSK ಅವ್ರ ಕಡೆಯಿಂದಾನೆ, ಸುನಿಲ್ ಸರ್ ಕಡೆಯಿಂದಾನೆ. ಇನ್ನೊಂದು ಜಾನ್ ಸರ್ ನಂಗೆ ಇಂಟ್ರೊಡ್ಯೂಸ್ ಆಗಿದ್ದು ಆಸ್ ಅ ಫ್ರೆಂಡ್ ಆಗಿ. ಸೊ ಸರ್ ಎಲ್ಲಿ ಚಿಕ್ಕಮಂಗ್ಳೂರು ಹೋಗಿದ್ದಲ್ಲ ನಾವು ಲೊಕೇಶನ್ ನೋಡೋಕ್ಕೆ. ಸೊ ಆ ಕಡೆ ಹೋಗಿದ್ವಿ, ಟ್ರಿಪ್ಪಿಗೆ ಹೋಗಿದ್ವಿ. ಅದಾದ್ಮೇಲೆ ಹೇಳಿದೆ ನಾನು ಸಾಂಗ್ ಮಾಡ್ತಾ ಇದ್ದೀನಿ, ನಾನು ಟ್ರೈ ಮಾಡ್ತಾ ಇದ್ದೀನಿ 2 years ಇಂದ ಅಂದ್ಬಿಟ್ಟು ಫೈನಲಿ ಸಾಂಗ್ನ ಫಿನಿಶ್ ಮಾಡಿಬಿಟ್ಟು ಒಂದು ಒಳ್ಳೆ ಔಟ್ಪುಟ್ ಬಂದಿದೆ. ಫೈನಲಿ ಸಾಂಗ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಜಾನ್ ಸರ್, ಕಾಂಗ್ರ್ಯಾಚುಲೇಷನ್.